ಹೊನ್ನಣ್ಣವರು ಕೂಡ ಯಾವತ್ತೂ ಕೂಡ ಜಾತಿ ಧರ್ಮ ಮಾಡಲ್ಲ. ಮಂತ್ರಿಗೌಡ ನಮ್ಮ ಶಾಸಕರು ಪಾಪ ಅವ್ರಿಗೆಲ್ಲ ಆಶೀರ್ವಾದ ಮಾಡಿದ್ದೀರಿ. ನೀವೆಲ್ಲ ಬಹಳ ವರ್ಷಗಳ ನಂತರ ಕೊಡಗಿನಲ್ಲಿ ಇಬ್ಬರು ನಮ್ಮ ಶಾಸಕರುಗಳು ಗೆದ್ದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕಾಗಿ ಎಲ್ಲ ಕೊಡಗಿನ ಜನರಿಗೆ, ವಿಶೇಷವಾಗಿ ಕೊಡವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ನಿಮ್ಮ ಆಶೀರ್ವಾದ ಇದೆ. ಮುಂದಿನ ಕೂಡ ನಿಮ್ಮ ಆಶೀರ್ವಾದ ಇರಬೇಕು. ಒಬ್ರು ಯಂಗ್ಸ್ಟರ್ಸು, ಮಂತ್ರಗೌಡರು ಯಂಗ್ಸ್ಟರು, ಹೊನ್ನಣ್ಣವರು ಕೂಡ ಯಂಗ್ಸ್ಟರ್. ಕಂಪೇರಿಟಿವ್ಲಿ ನನಗೆ ಕಂಪೇರ್ ಮಾಡಿದ್ರೆ ಹೊನ್ನಣ್ಣ ಯಂಗ್ಸ್ಟರ್. ಅವರು ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ. ಬಹುಶಃ ಹೊನ್ನಣ್ಣ ಇಲ್ಲದಲ್ಲ, ನನಗೆ ಕೊಡಗಿನ ವಿಚಾರ ಬಂದಾಗ ಮಂತ್ರಿಗಳಾಗಲಿ ಹೊನ್ನಣ್ಣ ಆಗಲಿ ನನಗೆ ಉತ್ತರ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬಟ್ ಈ ವಿಚಾರದಲ್ಲೂ ಕೂಡ ಜಮೀನು ಕೊಡವ ಸಮಾಜಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಹೊನ್ನಣ್ಣವರು ಬಹಳ ಒತ್ತಡವನ್ನ ಹಾಕಿತ್ತು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಬರೀ ಕೊಡಗಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ಇವ್ರನ್ನ ಬೆಳೆಸಿದ್ರೆ ನಿಮಗೆ ಅನುಕೂಲ ಆಗ್ತದೆ. ಇವ್ರಿಗೆ ಆಶೀರ್ವಾದ ಮಾಡಿದ್ರೆ ಕೊಡಗಿಗೆ ಅನುಕೂಲ ಆಗ್ತದೆ. ಅದನ್ನು ಮರಿಬೇಡಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಅನೇಕ ಸಾರಿ ಕೊಡಗಿಗೆ ಬಂದಿದ್ದೀನಿ. ಮಂತ್ರಿಯಾಗಿ ಬಂದಿದ್ದೀನಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದಿದ್ದೀನಿ, ಚೀಫ್ ಮಿನಿಸ್ಟರ್ ಬಂದಿದ್ದೀನಿ, ಪಾರ್ಲಿಮೆಂಟ್ ಚುನಾವಣೆಗಳನ್ನು ಕೂಡ ಬಂದಿದ್ದೀನಿ. ನಿಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದೀನಿ. ನನ್ನ ಮಾತುಗಳನ್ನೆಲ್ಲ ಕೇಳಿದ್ದೀರಿ. ಮುಂದೇನೂ ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಬೇಕು. ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀರಿ, ಮುಂದೇನೂ ಕೂಡ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಹೋದ್ ಸಾರಿ ನಾವು 138 ಗೆದ್ದಿದ್ದೀವಿ. ನೀವು ಮಾಡಿದವರಿಗೆ ಗೆಲ್ಲಕ್ಕಾಯ್ತಿದ್ದ 138 ಜನ. ಇಬ್ಬರನ್ನ ಪಡೆದೇ ಹೋದ್ರೆ, ಇಬ್ಬರು ಶಾಸಕರನ್ನ ಪಡೆದೇ ಹೋದರೆ ಆಗ್ತಿತ್ತ? ಅದರಿಂದ ನಿಮಗೆ ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.